ಎಷ್ಟದು ಆ ಮಿಷಿನಾ? ಮಿಷಿನ್ 3 ಲಕ್ಷ ಸರ್. ಅಯ್ಯೋ ಬ್ರೋ ಮಿಸ್ ಆಯ್ತು ಬ್ರೋ, ಇನ್ನೊಂದ್ಸರಿ ಇಡ್ಸ್ ಬ್ರೋ. ಆಯ್ತು, ಆಮೇಲೆ ಇವಾಗ ಹೊಡೆದು ಬಿಡ್ತಾರೆ. ಮಿಷಿನ್ ಹಿಡ್ಕೊಳ್ಳಿ ಸರ್ ಅಲ್ಲಿ. ಒಂದೇ ಒಂದು ಬಾಲ್ ಬಿಡಿ ನೋಡೋಣ. ಓ ಈ ಥರ ಅವಮಾನನ ನಾನಾಗಿದ್ರೆ ಈ ಟೇಬಲ್ ಮೇಲೆ ಹತ್ಬಿಟ್ಟು ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ನಂದೊಂದು ಚಾಲೆಂಜ್, ಇಬ್ರು ಒಂದು ಹಾಕಲ್ಲ ಬ್ರೋ. ಅವ್ರಿಗೆ ಅವಮಾನ ಆಗ್ತಾ ಗೊತ್ತಿಲ್ಲ, ನಿಮ್ಗೆ ಹೆವಿ. ಸರ್ ನೀವು ಹೇಳಿ ಸರ್, ಮೈಕ್ ಹಿಡಿದ್ರಿ. ಟೀಚರ್ ಚೆನ್ನಾಗಿತ್ತು, ಒಂದಿಷ್ಟೇ ಕೊಡ್ರಿ ಎಲ್ಲ ದಿಂಗ್ ತಿಂದ್ಬಿಟ್ರೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ಗೆ ಗೊತ್ತು ನೀವೆಲ್ಲ ಇವತ್ತು ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀರಾ. ರಂಜಾನ್ ಫುಡ್ ಫೆಸ್ಟಿವಲ್ ಅಲ್ಲಿ ಯಾವ ತರ ಕ್ವಾಟ್ಲೆ ಮಾಡಿದೀವಿ ಅಂತ ನೋಡಕ್ಕೆ ಅಂತೇಳಿ. ಬಟ್ ಅದಕ್ಕೂ ಮುಂಚೆ ಇವತ್ತಿನ ಮೋಟಿವೇಶನ್ ಕೊಟ್ಬಿಡ್ತೀನಿ. ಈ ಮೋಟಿವೇಶನ್ ನ ರೆಕಾರ್ಡ್ ಮಾಡಿ ಯಾಕೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಆಲ್ ದ ಮದುವೆ ಆಗಿರೋ ಹುಡುಗಿರು ಮತ್ತೆ ಲವ್ ಮಾಡ್ತಾ ಇರೋ ಹುಡುಗಿರಿಗೆ. ಸೊ ಪ್ರತಿದಿನ ಯೂತು ಬಾಯ್ಸು ಇವ್ರಿಗೆ ಕೊಡ್ತಾ ಇದ್ದೀನಿ. ಈ ಸರಿ ಯಾಕೆ ಆಂಟಿದಿರಿಗೆ, ಆಂಟಿದಿರಲ್ಲ, ಇವಾಗ ಮದುವೆ ಆಗಿರೋ ಹುಡುಗಿರಿಗೆ ತಗೊಳ್ಳಿ ಪರವಾಗಿಲ್ಲ, ಆಂಟಿದಿರಿಗೆ, ಗರ್ಲ್ ಫ್ರೆಂಡ್ಸ್ ಇರೋರಿಗೆ ಯಾಕೆ ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಏನು ಮೆಸೇಜ್ ಅಂತ ಹೇಳ್ಬಿಡ್ತೀನಿ ಕೇಳಿ. ಏನು ಮೆಸೇಜ್ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಬಾಯ್ ಫ್ರೆಂಡ್ಸು ಅಥವಾ ನಿಮ್ಮ ಗಂಡಿಯರನ್ನ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ಬೇಕಾದ್ರೆ ತಡೆಗಟ್ಟಬೇಡಿ. ತಡೆಗಟ್ಟಿದ್ರೆ ನಿಮ್ಮಿಬ್ಬರು ಮಧ್ಯೆ ಬಿರುಕು ಬರೋಕ್ಕೆ ಮೊದಲನೇ ಕಾರಣ ಇದಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತ ಹೇಳಿದ್ರೆ, ರೀಸೆಂಟಾಗಿ ನಮ್ಮ ಹತ್ರ ಒಬ್ಬ ಹೊಡಿತಿದ್ದ. ಅವಳು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ನಮ್ಮ ಜೊತೆ ಸೇರೋಕ್ಕಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ಯಾವಾಗಲೂ ನೀನು ಅವ್ರಿಗೆ ಟೈಮ್ ಕೊಡ್ತೀಯಾ, ಫ್ರೆಂಡ್ಸಿಗೆ ಟೈಮ್ ಕೊಡ್ತೀಯಾ, ಅದಕ್ಕೆ ಟೈಮ್ ಕೊಡ್ತೀಯಾ ಅಂತ. ಬಟ್ ಅವ್ನು ಬಂದು ನನಗೆ ಹೇಳಿದಾಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, 100% ನಿಜ ಅನಿಸ್ತು. ಅವ್ನ ಪಾಯಿಂಟ್ ಆಫ್ ವ್ಯೂನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಅವ್ನಿಗೆ 1000 ಕಮಿಟ್ಮೆಂಟ್ಸ್ ಇರುತ್ತೆ. ಮನೆ ನೋಡ್ಕೋಬೇಕು, ಅಪ್ಪ ಅಮ್ಮ ನೋಡ್ಕೋಬೇಕು, ಈ ಕಡೆ ಹುಡುಗಿನ ನೋಡ್ಕೋಬೇಕು, ಅವ್ನ ಕಮಿಟ್ಮೆಂಟ್ ತೀರಿಸ್ಕೋಬೇಕು, EMIಗಳಿರುತ್ತೆ, ಆರೋಗ್ಯ ಸಮಸ್ಯೆ ಬೇಜಾನಿರುತ್ತೆ. ಹೇಳ್ತಾ ಹೋಗ್ತಾ ಹೋದರೆ ಲಿಸ್ಟ್ ಹಂಗೆ ಬರುತ್ತೆ. ಇವಾಗ ನೀವು ಅಂದ್ಕೊಂಡಿರೋ ಥರ ಅಂತೂ ಒಂದು ಹುಡುಗನ ಲೈಫ್ ಇರೋದು. ಸೊ ನಾನು ಟಾಕಿಂಗ್ ಓನ್ಲಿ ಅಬೌಟ್ ಮಿಡಲ್ ಕ್ಲಾಸ್ ಲೈಫ್. ಅಪ್ಪ ಮಾಡಿರೋ ದುಡ್ಡಲ್ಲೆಲ್ಲ ಅದು ಬೇರೆ, ಅದು ಸೆಕೆಂಡ್ರಿ. ಸೊ ಈ ಥರ ಇದ್ದಾಗ ಅವ್ನಿಗೆ ಸ್ಟ್ರೆಸ್ಸು ಅನ್ನೋದು, ಕೆಲಸದ್ದು ಆಫೀಸ್ ಪ್ರೆಷರು, ಬಾಸ್ಗಳು, ಶೂಟ್ ಆಗ್ತಾ ಇರೋದು, ಏನೇನೋ ಇರುತ್ತೆ ಗೈಸ್. ಒಂದೊಂದಲ್ಲ ಎರಡೆರಡಲ್ಲ ಬೇಜಾನ್ ತಲೆನೋವುಗಳು ಇರುತ್ತೆ. ಇದನ್ನೆಲ್ಲ ಮರಿಬೇಕು ಅಂತ ಬಂದಾಗೆ ಸಿಗುವಂಥದ್ದು ಫ್ರೆಂಡ್ಸ್. ನಮ್ಮ ಜೊತೆ ಆಚೆ ಬಂದಾಗ ನಮ್ಮ ಜೊತೆ ಪಾರ್ಟಿ ಮಾಡೋದಾಗಿರ್ಬೋದು, ಕೂತ್ಕೊಂಡು ನಗಾಡೋದಾಗಿರ್ಬೋದು, ನಾವು ಕಾಲು ಎಳೆಯೋದಾಗಿರ್ಬೋದು, ಪ್ರ್ಯಾಂಕ್ ಮಾಡೋದಾಗಿರ್ಬೋದು, ಏನೋ ಒಂದು ಮಾಡೋದಾಗಿದ್ದು, ಉರ್ಸೋದಾಗಿರ್ಬೋದು, ಈ ಥರ ಎಲ್ಲ ಬಂದಾಗ ನಮ್ಗೆ ಏನೇ ಕಮಿಟ್ಮೆಂಟ್ಸ್ ಇದ್ರು ಅದರಿಂದ ಒಂದು ಸ್ವಲ್ಪನಾದರೂ ನಮಗೆ ರಿಲೀಸ್ ಇರುತ್ತೆ. ಸೊ ಆ ಒಂದು ಫೀಲಿಂಗಿಂದ ಹೇಳ್ತಾ ಇದ್ದೀನಿ, ನೀವು ಅವ್ರನ್ನ ತಡೆಗಟ್ಟಕ್ಕೆ ಹೋದರೆ ಅದು ಏನಾಗುತ್ತೆ ಅಂತ ಹೇಳಿದರೆ, ಅವ್ರಿಗೂ ಮನೆಯಲ್ಲೇ ಇದ್ದು ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಗರ್ಲ್ ಫ್ರೆಂಡು, ಅದೇ ಹುಡುಗಿ, ಒಂದು ಸ್ವಲ್ಪ ಅವ್ರಿಗೂ ಬ್ರೇಕ್ ಬೇಕು. ಆಚೆ ಪ್ರಪಂಚದ ಜೊತೆ ಇರಬೇಕು, ನಗಬೇಕು, ಎಲ್ಲ ಮನ್ಸುಗಳಿಗೂ ಒಂದು ಸ್ವಲ್ಪ ಖುಷಿ ಸಿಗಬೇಕು. ಆ ಖುಷಿ ಸಿಗೋದು ಎಲ್ಲಿಂದ? ಫ್ರೆಂಡ್ಸಿಂದ. ನನಗಂತೂ ಯೂಶ್ವಲಿ ನನ್ನ ಫ್ರೆಂಡ್ಸ್ ಇದ್ರೇ ಎಲ್ಲ ನನಗೆ. ಆದ್ದರಿಂದ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ ಎಲ್ಲರಿಗೂ. ಸೊ ಈ ಒಂದು ಪಾಲಿಸಿ ನನಗನ್ಸಿದ್ದ ನಾನು ಹೇಳ್ತಾ ಇದ್ದೀನಿ. ಇದರಿಂದನೇ ಅವರಿಬ್ಬರು ದೂರ ಆದರು ಅಂತ ನನಗೆ ಅವನು ಹೇಳಿದ್ದು. ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ನನ್ನ ಬಾಯ್ಸ್ ಜೊತೆ ಬಂದಾಗ ನಾನು ಅರ್ಥನೇ ಮಾಡ್ಕೊಳ್ಳಲ್ಲ, ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಹುಡುಗರ ಜೊತೆ ಆಚೆ ಹೋಯ್ತೀಯಾ, ನನಗೆ ಟೈಮ್ ಕೊಡಲ್ಲ. ಆಯ್ತಪ್ಪ, ನಿಮಗೂ ಟೈಮ್ ಕೊಡ್ತಾರೆ, ಅವ್ರಿಗೂ ಟೈಮ್ ಕೊಡ್ತಾರೆ, ನೀನು ಆ ಟೈಮೂ ನನಗೆ ಬೇಕು ಅಂತ ಕೇಳಿದ್ರೆ ಕಷ್ಟ ಆಗುತ್ತೆ ಗೈಸ್. ಹಂಗಂತ ಬಾಯ್ಸು ಅಷ್ಟೇ ಎಲ್ಲನೂ ಬಿಟ್ಬಿಟ್ಟು ಯಾವಾಗಲೂ ಫ್ರೆಂಡ್ಸಿಂದ ಇರಬಾರ್ದು ನಂತರ. ಸೊ ಆವಾಗ ಅವ್ರ ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ಇದು ಇವತ್ತಿನ ಮೋಟಿವೇಶನ್ನು. ಇದರಲ್ಲಿ ಡೀಪ್ ಮೀನಿಂಗ್ ಇದೆ. ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ, ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಬೋದು. ಬಟ್ ಇಲ್ಲಿಂದ ಮುಂದಕ್ಕೆ ಪಾರ್ಟ್ 2ಲಿ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಬಿಗ್ ಥರನೇ ಮಾತಾಡ್ಬಿಟ್ಟಿದ್ದೀನಿ. ಬಟ್ ನಮ್ಮದು ಬಾಯ್ಸ್ ಸರ್ಕಲ್ ಬೇರೆ, ನಾವೇನಿದ್ರು ರಾ ಕಂಟೆಂಟ್ ತೋರಿಸ್ತೀವಿ. ಬಟ್ ನಮ್ಮ ವಿನಯ್ ಅವ್ರದ್ದು ಆ ಥರ ಎಲ್ಲ, ಅವ್ರ ಫ್ಯಾಮಿಲಿ ಮೆನು, ಅದಕ್ಕೋಸ್ಕರ ಜಾಸ್ತಿ ಏನು ಹಾಕೋಕ್ಕಾಗಲ್ಲ, ಸ್ವಲ್ಪ ಹಾಕಿದ್ದೀನಿ. ಬಟ್ ಇನ್ನು ಮುಂದೆ ಸೂಪರ್ ಎಕ್ಸೈಟಿಂಗ್ ವ್ಲಾಗ್ಸ್ ಜೊತೆ ಬರ್ತೀನಿ. ಏನು ಬರಬೇಕು, ಯಾವ ಥರ ಚಾಲೆಂಜಸ್ ಮಾಡಬೇಕು ಅಂತ ಕಮೆಂಟ್ ಹಾಕಿ. 100% ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಒಂದು ರೀಕ್ಯಾಪ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಅಲ್ಲಿಂದ ಮುಂದಕ್ಕೆ ಪಾರ್ಟ್ 2 ಬರುತ್ತೆ, ಎಂಜಾಯ್ ಮಾಡಿ. ಬ್ರೋ ಒಂದು ರೌಂಡ್ ಕೊಡ್ತೀರಾ? ಇವಾಗ ನೀವು ಅನ್ನಿ, ನಿಮ್ಗೊಂದು ಬ್ಲೌಸ್ ಪೀಸ್ ಕೊಡಿಸ್ತೀನಿ. ಬೇಡ, ಹಾಂ, ನಿಮ್ಗೊಂದು ಡ್ರೆಸ್ಸೇ ಕೊಡಿಸ್ಬಿಡ್ತೀನಿ ಸರ್. ನಾವು ಅಣ್ಣಂಗೊಂದು ಡ್ರೆಸ್ಸು. ಏನೋ ದೆಂಗಿಂಗ್ ಬಿಟ್ಟು ಹಾಕೋಣ ಏನಾದರೂ. ಸರ್ ಇವನು ಸರಿಗಿಲ್ಲ ಸರ್, ಕಳ್ಳ ಇವನು ದೆಂಗ್ಕೊಂಡು ಹೋಗ್ಬಿಡ್ತಾನೆ ನೀವು ಸರ್. ಸರ್ ಇವ್ರ ಸೈಜ್ಗೆ ಒಂದು ಬುರ್ಕಾ ಕೊಡಿ ಸರ್. 200 का 4 ಬಾಲು, 300 का 6 ಬಾಲ್ ಬರುತ್ತೆ. ಯೋ ನೀನು ಮಿಸ್ ಆದರೆ ನೀನು ಲೌಡಕ್ಕೆ ಬಾಲ್ ಆಗ್ಬಿಟ್ಟು.
ನೋಡ್ಬೋದಾ? ನೋಡಕ್ಕೆ ಅಂತ ತಾನೇ ಇಕ್ಕಿರೋದು. ಇನ್ನೇನು ಅದ್ರ ಮೇಲೆ ಮಾಡ್ಬೋದಾ ಅಂತ ಕೇಳಿದ್ರ? ಬಾರ ಇಲ್ಲ, ಒಂದೇ ಒಂದು ಬ್ಲೌಸ್ ಪೀಸ್ ಕೊಡ್ತೀನಿ ಬಾ ಬ್ರೋ. ಅದನ್ನ ಹೊಡೆದ್ಬಿಡಿ ಬ್ರೋ, ನೋಡೋಣ. ಐ ಸ್ಕೋರ್ ಮಾಡಿ, ಐ ಸ್ಕೋರ್ ಮಾಡ್ಬಿಡಿ ಇದನ್ನ. ನನ್ಗೆ ಈ ತರ ಯಾರು ಚಾಲೆಂಜ್ ಹಾಕ್ಬಿಟ್ರೆ ನನ್ಗೆ ಇದನ್ನ ಮಾಡಿ ತೋರ್ಸಯ್ಯ. ಅದಲ್ಲ, ಅದ್ಯಾವ್ದೋ ಬಾಲ್ ಹಾಕೋದಲ್ಲ, ಇದನ್ನ ಮಾಡಿ ತೋರ್ಸಯ್ಯ. ಬರೇ ನಾನೇ ಅವ್ರಿಗೆ ಕೊಡ್ತಾ ಇದ್ದೀನಿ ಇವಾಗ. ಎಷ್ಟದು ಆ ಮಿಷಿನಾ? ಮಿಷಿನ್ 3 ಲಕ್ಷ ಸರ್. ಏನಿದು ಹೋಯ್ತಾನೆ ಅದಲ್ಲ? ಐ ಸ್ಕೋರ್ 1593. ಇದು ಹಿಂಗೆ ಗೊತ್ತಾ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಕಣೋ. 900 ಅಷ್ಟೇ. 858 ಬ್ರೋ. ನೀವು ಎಷ್ಟು ಹೊಡಿತೀರಾ? ಅದಕ್ಕೂ ಜಾಸ್ತಿ ಹೊಡಿತೀರಾ? ಅದಕ್ಕೂ ಜಾಸ್ತಿ ಹೊಡಿಯಕ್ಕಾಗಲ್ಲ ಅಂತ. ಅದಕ್ಕೂ ಜಾಸ್ತಿ ಹೊಡೆದಿದ್ದೀರಿ, ಅದಕ್ಕೂ ಜಾಸ್ತಿ ಹೊಡೆ ನೀವು ಬಿಲ್ ಪೇ ಮಾಡ್ಬೇಕು. ಅದ್ರದ 858 ಜಾಸ್ತಿ ಹೊಡಿತೀನಿ. ಇದ್ರದ್ದು ಬಿಲ್ ಪೇ ಮಾಡ್ಬೇಕು ತಾನೆ? ಸರ್ ಎಷ್ಟದು? 858. 858 ಅದಕ್ಕಿಂತ ಜಾಸ್ತಿ ಹೊಡಿಬೇಕು. ಅವ್ರನ್ನೇನ ಯಾಕೆ ಹೇಳ್ತೀಯ? ನನ್ನನ್ನು ಕೇಳಯ್ಯ. ಅವ್ರನ್ನ ಕೇಳಿದ್ರೆ ಹೆಂಗ್ ಹೊಡೆಯೋದು? ಇಲ್ಲಿ ತಾನೆ. ಅವ್ರ ಮಕ್ಕ ಹೊಡೆದ್ಬಿಟ್ಟು ಆಮೇಲೆ ಜೋರಾಗಿ ಹೊಡೆದಾಗ ನನ್ ಕೈನೂ ಹೋಗಲ್ಲ. ಬಲ್ಲೂನ ಹೇಳಿ ಅಂತಾನೆ ಇಲ್ಲ. ಸರಿ ಹೊಡಿಲ್ಲ. ನೋಡಿದ್ರ ಅವ್ರಿಗೆ ಹೊಡೆದ್ರೆ ಸೈಡ್ ಬಿಟ್ಟು ಅಯ್ಯೋ ಬ್ರೋ, ಮಿಸ್ ಆಯ್ತು ಬ್ರೋ. ಇನ್ನೊಂದ್ಸರಿ ಇಳಿಸ್ ಬ್ರೋ. ಆಯ್ತು. ಆಮೇಲೆ ಜಸ್ಟ್ 150 ಇನ್ನೊಂದ್ಸತಿ ಕೊಟ್ಬಿಡಿ. ಇಲ್ಲ ಅದೇ ಹೋಯ್ತೈತೆ ಸುಮ್ನೆ. ಅಂದ್ರೆ ಗೆದ್ದಿದ್ದೀನಿ ನಾನು. ಹೇಳಯ್ಯ ಗೆದ್ದಿದ್ಯಾ? 782 ಕಣಯ್ಯ. ನಂಬರ್ ಓದಕ್ ಬರಲ್ವೇನಯ್ಯ? ಅವ್ರು ಹೊಡೆದಿದ್ದು ಎಷ್ಟು? 758. 852. ಸೈಡ್ ಬನ್ನಿ ಸರ್, ನಾನು ಹೊಡಿತೀನಿ ಇವಾಗ. ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ. ನನ್ಗಿಲ್ಲ, ಇವತ್ತು ರಾತ್ರಿ ನಿದ್ದೆ ಬರಲ್ಲ. ಈ ಆಟಗಳು ಇವಾಗೂ ಹೊಡಿಯಲ್ಲ ಗೈಸ್, ಇವಾಗ ಹೊಡಿ. ಅದೇನೋ ಗ್ಲಾಸ್ ತೆಗಿರಪ್ಪ. ಕೊಡಪ್ಪ. ಇವಾಗ ಹೊಡೆದ್ ಬಿಡ್ತಾರೆ. ಮಿಷಿನ್ ಹಿಡ್ಕೊಳ್ಳಿ ಸರ್ ಅಲ್ಲಿ. ಓ ಅವ್ರಿಗೊಂದು ಸ್ವಲ್ಪ ಹೊಡೆದಿದ್ದಾರೆ, ಅವ್ರಿಗೆ ಹೊಡಿಬೋದಾಯ್ತು. ಹೋಯ್ತು ಮಿಷಿನ್. ಮಿಷಿನ್ ಹೋಯ್ತು. ನಾನು ಹೊಡೆದಿದ್ದೀನಿ. ಏನು ಅದು ನನ್ನ ತಪ್ಪು? ನಿನ್ಗೆ ಹೋಯ್ತು ಮಿಷಿನ್. ಅಷ್ಟು ವರ್ಷ ಹೊಡೆದ್ಬಿಟ್ನಾ? ಮಿಷಿನ್ ಸರಿಗಿಲ್ಲ, ಮಿಷಿನ್ ಸರಿಗಿಲ್ಲ. ಅಲ್ಲ, ಕಾಸು ಕೊಡ್ಬೇಕಾ? ಇಲ್ಲ ಆಡಿ. ಗೆದ್ರೆ ಬೊಂಬೆ ಕೊಡ್ಬೇಕು. ಆಯ್ತು ಬ್ರೋ, ಆಡಿ ಟೆನ್ಷನ್ ಆಗಿ ಒಂದೇ ಒಂದು ಬಾಲ್ ಬಿಲ್ಲಿ ನೋಡೋಣ. ಓ ಈ ತರ ಅವಮಾನನ ನಾನಾಗಿದ್ರೆ ಈ ಟೇಬಲ್ ಮೇಲೆ ಹತ್ಬಿಟ್ಟು ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಈ ತರ ಅವಮಾನ ಮಾತ್ರ ಮಾಡಿಸ್ಕೋತಾ ಇರ್ಲಿಲ್ಲ ಅಷ್ಟೇ. ಒಂದು ಬಾಲ್ ಅದನ್ನೇ ಹಿಡ್ಕೊಂಡು ಒಂದು ಹಾಕಲ್ಲ ಅಂದಿದ್ದಾರೆ. ಟ್ರೈ ಮಾಡೋಣ. ಸೈಡ್ ಬನ್ನಿ ಬ್ರೋ. ಹಾಕಲ್ಲ ಬಿಡ್ರಿ, ನಾನ್ ನಿಮ್ ಕಡೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ನು ಮೇಲಿಂದ ಅದು ಗೊಂಬೆ ತಗೊಳ್ಳಿಕ್ಕೆ ಆಗ್ತಾವ್ರಿ ಇವರು. ಇರಿ ಬ್ರೋ. ಒಂದು ಹಾಕಲ್ಲ ಬಿಡ್ರಿ ಸಾರ್. ಬೆಚ್ಚೆ ಮಾಡ್ತಾ ಇವಾಗ ನಾನೇ ಒಂದು ಚಾಲೆಂಜು. ನಾವಿಬ್ರಲ್ಲಿ ಇವಾಗ ನಾನು ಒಂದು ಹಾಕ್ತೀನಿ ಅಂತ. ಆಯ್ತು, ಹಾಕಿ ಬ್ರೋ. ನೀವ್ ಹಾಕಲ್ಲ ಅಂತ. ಚಾಲೆಂಜ್. ಇಬ್ರು ಒಂದು ಹಾಕಲ್ಲ. ಒಂದು ಹಾಕಲ್ಲ ಅಂತ. ಅಯ್ಯೋ, ನಾನು ಹಾಕಿದ್ರೆ ಇದೆ ಎತ್ಕೊಂಡಿದ್ದೀನಿ. ಅವಮಾನ ಮಾಡ್ತಾರೆ. ನಾನು ಹಾಕಿದ್ರೆ ಇದೆ ಎತ್ಕೊಳ್ತೀನಿ. ಹಾಕಿಲ್ಲ ಅಂದ್ರೆ ಓಕೆನಾ? ಹಾಕಿಲ್ಲ ಒಂದು ಬಾಲ್ ಹಾಕಿದ್ರೆ ಮೇಲೆ ಇರೋದು ಯಾವ್ದಾದ್ರು. 2 ಬಾಲ್ ಹಾಕಿದ್ರೆ ಮೀಡಿಯಂ ಸೈಜ್ ತಗೊಂತೀವಿ. ಸರಿ ಬ್ರೋ. 3 ಹಾಕಿದ್ರೆ 5 ತಗೊಳ್ಳಿ. ಸರಿ ಬ್ರೋ. ಯೂಟ್ಯೂಬ್ ಒಂದು ತಿಂಗಳು ರೆವಿನ್ಯೂ ಹೋದ್ರೂ ಪರವಾಗಿಲ್ಲ. ನಾನು ಇವತ್ತು ಇದು ಬಾಲ್ ಹಾಕ್ದೆ ಇಲ್ಲಿಂದ ಹೋಗಲ್ಲ. ಆಯ್ತು. ಆಮೇಲೆ 5 ಬಾಲ್ ಇರೋ ಚಾನ್ಸು. ಎಲ್ಲಿ ಬ್ರೋ? 1 ಬಾಲ್ ಆಯ್ತು. ಸುಜಿತ್ 50 ಬಾಲ್ ಕೊಟ್ಟರು ಹಾಕಲ್ಲ, ನಾನು ಹೇಳ್ತೀನಿ. ಓ ಹಾಕಯ್ಯ. ಅಲಾಕ್ ಬುಲ್ ಹಾಕಲ್ಲ, ಒಂದು ಹಾಕ್ಬಿಟ್ಟು ಬಿಲ್ಡಪ್ ಹಾಕತ್ತವ್ರೆ. ನೋಡಿ ಬ್ರೋ. ಹಾಕಿದ್ರು ಬಾಲ್ನ. ಆಯ್ತು. 4 ಬಾಲ್ ಐತೆ. ಇಲ್ಲಿಡಿ ಪರವಾಗಿಲ್ಲ, ಯಾರು ಬಿಡೋಲ್ಲ. ಆಡಿರೋ ಬಾಲ್ ಇಟ್ಬಿಡ್ಬೇಕು ವಾಪಸ್, ಗೊತ್ತಾಗುತ್ತೆ. ಯೋ ಬೋರ್ಡ್ ಆದ್ರೂ ಟಚ್ ಮಾಡಯ್ಯ. ಲಾಸ್ಟ್ 1 ಬಾಲ್ ಐತೆ. ಹಾಕಿ. ಆಯ್ತು, ಹಾಕಿ ಬ್ರೋ. ಅವ್ರಿಗೆ ಅವಮಾನ ಆಗ್ತಾ ಗೊತ್ತಿಲ್ಲ, ನಿಮ್ಗೆ ಹೆವಿ. ನಾನಾದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಬೀಳ್ತೈತೆ ನಂದು. ಫೌಲ್. ಫೌಲ್ ಏನು ಹೆಂಗೆ? ಏನಿಲ್ಲ. ಯಾವ ಪ್ರೇಯರು ಅದು ಇದು ಇವಾಗ ಎಷ್ಟು ಹತ್ರ ಬಂದು ಹಾಕಿದ್ರೆ ಬ್ರೋ? ಅವ್ರು ಎಲ್ಲಿಂದ ಹಾಕ್ತೀರಾ ನೀವು? ಇಲ್ಲಿ ಆಯ್ತಪ್ಪ. ಇದು ಇವಾಗ ಹೆಂಗ್ ಹೇಳೋದು ನೋಡೋಣ. ಮನೆ ಹೋಗ್ತೀನಿ. ಆಯ್ತಿಲ್ಲ ಹೇಳಿ. ಆದ್ಮೇಲೆ ನಂಗೊಂದು ಚಾನ್ಸ್ ಕೊಡಿಸ್ಬೇಕು. ಎಷ್ಟು
1000 ಮೇಲೆ ಹೋಯ್ತದೆ. ಕಟ್ತೀರಾ ಯಾರಾದ್ರು? 1000 ಮೇಲೆ ಹೋಯ್ತದೆ. 1000 ಮೇಲೆ ಹೋಯ್ತದೆ. 500 ಒಂದ್ಸರಿ. 1000 ಮೇಲೆ ಹೋಯ್ತದೆ. 500 ಎರಡು ಸರಿ. 1000 ಮೇಲೆ ಹೋಯ್ತದೆ. 500 ಇನ್ನೊಂದ್ಸರಿ. ಹೋಗಲ್ಲ ಅಲ್ಲ ವಂಶ. 500 ರೂಪಾಯಿ ಹಾಕೊಂಡಿದ್ರೆ ಯಾರಾದ್ರು ದುಡ್ಡು ಮಾಡ್ಕೊಳ್ಳಿವ್ರ? ಯಾರು ಹಾಕೊಳ್ಳಿಲ್ಲ 500 ರೂಪಾಯಿ. ನೋಡಿ ಇವಾಗೂ ಕಾಲ ಮಿಂಚಿಲ್ಲ. 500 ರೂಪಾಯಿ ಹಾಕೊಳ್ಳಿ. ಹಾ ನೋಡಿ ದುಡ್ಡು ಮಾಡ್ಕೋತಾ ಇದ್ರಿ, ಯಾರು ಹಾಕೊಳ್ಳಿ. ಹಾಲು ಕುಡ್ದ ಪಪ್ಪು. ಗೈಸ್ ನಾನೇ ಹೇಳ್ಬಿಡ್ತೀನಿ ಭವಿಷ್ಯ. 820. ಎಷ್ಟು? 820. ಅದ್ರ ಮೇಲೆ ಹೋಗಲ್ಲ ಬ್ರೋ. ಆಗಲ್ಲ ಬ್ರೋ. ಜಾಸ್ತಿ ಪ್ರೆಷರ್ ಬಿದ್ದಿಲ್ಲ, ಅದು ಬಲೂನ್ ತರ ಐತೆ, ಹಂಗೆ ಹೊರಟೋಗ್ಬಿಡುತ್ತೆ. ಅದನ್ನ ಇನ್ ಯಾವ ಭಾಷೆಯಲ್ಲಿ ಹೇಳ್ತಾ ಅವಾಗಿಂದ 400 ದಾಟಲ್ಲ ಅನ್ಸ್ತೈತೆ ಯಾಕೋ ನಂಗೆ. ಇಲ್ಲ ಇಲ್ಲ ಅಯ್ಯಯ್ಯೋ ಯೋ ನಿನ್ಕಿಂತ ಬೆಟರ್ ಕಣಯ್ಯ. ಹಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಸುಜಿತ್ ಗೌಡ್ರು ಅಂತ. ನೀನು ಸಾಮಾನ್ಯದೋನಲ್ಲಣ್ಣ. ಕಂಗ್ರ್ಯಾಚುಲೇಷನ್ಸ್ 100K. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಖುಷಿ ಆಯ್ತು. ಏನ್ ತಿಂದ್ರಿ ಬ್ರೋ? ನಾನು ಆ ಕಡೆ ಚಿಕನ್ ಶೀಕ್ ಇತ್ತು. ಬನ್ನಿ. ಅಲ್ಫಾ ಮಟಮ್ ಇಲ್ಲಿಂದ ಇಲ್ಲಿವರೆಗೂ ಏನೋ ತಗೊಳ್ಳಿ 200 ರೂಪಾಯಿ ಸಿಂಗಲ್ ಪೀಸ್, ಇಲ್ಲ ಕಾಂಬೋ ತೊಗೊಂಡ್ರೆ 999ಗೆ ಏನೋ ತಗೊಳ್ಳಿ 6 ಪೀಸ್ ಕೊಡ್ತೀನಿ ಕಾಂಬೋ. ಚಾನಲ್ ಇದ್ರೆ ನಿಮ್ಮ ಇದ್ರೆ ಏನು ಫಾಲೋ ಮಾಡ್ಕೊಂಡ್ಬಂದ್ರೆ ಅವ್ರಿಗೆ ಇನ್ನೊಂದು ಕಾಂಬೋ ಅವ್ರು ಬೇಡ ಸರ್, ನಾವು ಕೊಡ್ತೀವಿ. 199ಗೆ 5 ಐಟಮ್ ಚಿಕನ್ ಕೊಡ್ತೀನಿ, 1 ಐಟಮ್ ಮಟನ್ ಕೊಡ್ತೀನಿ, ಅಲ್ಲ ಐಟಮ್ ಸೀ ಫುಡ್ ಏನು ಕೊಡ್ತೀರಾ ಗೈಸ್? ಇವಾಗ ನಮ್ಗೆ ಏನು ಕೊಡ್ತಾರೆ ನೋಡೋಣ. ನಿಮಗೆ ಕೊಡ್ತೀನಿ ತಗೊಳ್ಳಿ. 199ಗೆ ನಿಮಗೆ 5 ಐಟಮ್ ಚಿಕನ್ ಕೊಡ್ತೀನಿ. 999 ಅಂದ್ರೆ 2000. ಹಾಂ 2000. ಇಲ್ಲ ನಾವು ಅಷ್ಟೊಂದು ಕೆಪಾಸಿಟಿ ಇಲ್ಲ ನಮ್ಮದು. ಸ್ಮಾಲ್ ಅಂದ್ರೆ ಹೊಟ್ಟೆ ಅಷ್ಟೊಂದು ಇರ್ತಲ್ಲ. 999ಗೆ ತಗೊಳ್ಳಿ 6 ಐಟಮ್ ಕೊಡ್ತಾ ಇದ್ದೀನಿ. ಆವಾಗಲೇ ಅದನ್ನ ಹೇಳಿದ್ರಿ. ಆಯ್ತು ನಿಮಗೆ 7 ಐಟಮ್ ಕೊಡೋಣ. ಫುಲ್ ಗ್ರೌಂಡ್ ಅಲ್ಲಿ ಈ ಕಾಂಬೋ ಆಫರ್ ಅಲ್ಲಿ ನಾನು ಕೊಡ್ತಾ ಇರೋದು. ಯಾರು ಫಸ್ಟ್ ನೋಡ್ಕೊಂಡ್ ಬರ್ಬೋದು, ಆರಾಮಾಗಿ ಆದ್ಮೇಲೆ ನನ್ನ ಹತ್ರ ಬರ್ಬೋದು ಅಂತಂದ್ರೆ. ಸರಿ ಆಯ್ತು. ಈ ಅಪ್ಪ ಕಿಡ್ಸ್ತಾರೆ ನನಗೆ ಭಯ ಅಂದ್ರೆ ಭಯ. ಎಲ್ಲ ಚೌಕಸಿ ಮಾಡೋದೇ ಇಲ್ಲಿ. ಫುಲ್ ಭರ್ಜರಿ ಬ್ಯಾಟಿಂಗ್ ನೋಡಿ ಗೈಸ್. ತಿನ್ಕೊಂಡು ಬಂದಮೇಲೆ ಇವ್ರ ಹತ್ರ ಫಸ್ಟ್ ಕೇಳೋಣ ಏನನ್ಸುತ್ತೆ ಅಂತ. ಆಮೇಲೆ ನಾನು ಗೊತ್ತಲ್ಲ, ಆನೆಸ್ಟಿಗೆ ಇನ್ನೊಂದು ಹೆಸರು ಸುಜಿತ್ ಗೌಡ್ರು. ಸೊ ಅದನ್ನ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಇವ್ರು ಹೇಳ್ತಾರೆ. ಹಂಗ ನಾನೇನು ಆನೆಸ್ಟ್ ಇಲ್ವಾ? ನಿಮ್ದು ಆನೆಸ್ಟ್ ಇರ್ತದೆ ಬೆಸ್ಟ್ ಪಾಲಿಸಿ. ಹೇಳಿ. ಇಲ್ಲಪ್ಪ, ನನಗೆ ತೀತರು ಫಸ್ಟಿಂದಲ್ಲೇ ಚೆನ್ನಾಗಿದೆ, ಯಾಕಂದ್ರೆ ಮಸಾಲೆ ಚೆನ್ನಾಗಿತ್ತು. ಸೆಕೆಂಡಲ್ಲಿ ಅಷ್ಟೊಂದು ಮಸಾಲೆ ಇದ್ದಿಲ್ಲ. ಓಕೆ. ಬಟ್ ನಾವು ತಗೊಂಡಿರೋ ಐಟಮಲ್ಲಿ ಬರೀ ತಂದೂರಿ ಮಾತ್ರ ಚೆನ್ನಾಗಿದೆ. ಇದು ಮಿಕ್ಕಿದೆಲ್ಲ ಆಯಿಲಿ ಸಿಕ್ಕಾಪಟ್ಟೆ ಹಂಗೆ ಬಿಟ್ಬಿಟ್ಟು. ಓಕೆ ಸರ್ ನೀವು ಹೇಳಿ ಸರ್. ಮೈಕ್ ಹಿಡಿದ್ರಿ. ಟೀಚರ್ ಚೆನ್ನಾಗಿತ್ತು, ಒಂದಿಷ್ಟೇ ಕೊಡ್ರಿ ಎಲ್ಲ ತಿಂತಿದ್ರೆ. ಮಿಕ್ಕಿದ್ದೇನು ಚೆನ್ನಾಗಿಲ್ಲ, ಎಲ್ಲ ಅಲ್ಲೇ ಇಟ್ಟಿದ್ರು. ಆಮೇಲೆ ಮಿಕ್ಕಿದೆಲ್ಲ ತಿಂದ ನಾಳೆ ನಾನು ಏನು ತಿಂದಿಲ್ಲ. ಏನು ತಿಂದಿಲ್ಲ ಅಂತೆಲ್ಲ ಹೋಗೋಣ, ಎಲ್ಲ ತಿಂದ್ರಿ. ಆಯ್ತು. ಇವಾಗ ನೀನೇನು ತಿಂದಿಲ್ಲ ತಾನೆ? ನೀನು ಇವಾಗ ತಿಂದಿರೋದು ತಂದೂರಿ ತಿಂದೆ ಅಷ್ಟೇ. ಏನು ತಿಂದಿಲ್ಲ ಅಂತ, ಚೆನ್ನಾಗಿ ತಿಂದ, ಅದೇನು ತಿಂದಿಲ್ಲ ಅಂತಾರೆ. ಚೆನ್ನಾಗಿ ಏನು ತಿಂದಿಲ್ಲ, ತಂದೂರಿ ಮಾತ್ರ ತಿಂದೆ. ಚೆನ್ನಾಗಿತ್ತು ಅಂತ ಹೇಳಕ್ಕೆ ಅನ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಎಣ್ಣೆ ಜಾಸ್ತಿ, ಟೇಸ್ಟ್ ಓಕೆ. ಆ್ಯಂಡ್ ನಾವು ಅಲ್ಲಿ ತಿಂದಿದ್ದು ತೀತರ್ಗೂ ಇಲ್ಲಿ ತಿಂದಿದ್ದು ತೀತರ್ಗೂ ಲಾಡ್ ಆಫ್ ಡಿಫ್ರೆನ್ಸ್ ಇತ್ತು. ಇಲ್ಲಿ ಕಾಂಬೋ ಆಫರ್ ಕೊಟ್ರು ಅಂದ್ಬಿಟ್ಟು ಎಲ್ಲ ಒಂದೇ ಕಡೆ ತೊಗೊಂಡ್ಬಿಟ್ವಿ. ಸೊ ಅಲ್ಲಿ ಏಟಿತ್ತು. ಬಟ್ ಓಕೆ ತಿನ್ಬೋದು. ಬಟ್ ಹೇಳ್ಕೊಳ್ಳೋ ಥರ ಸೂಪರ್ ಆಗೆಲ್ಲ ಏನು ಅಷ್ಟು. ಜಲ್ಜೀರಾ 80 ಅಂತೆ ಬೈ. ಹಾ ಖಾಲಿಯಾ? ಅಲ್ಲ ದುಡ್ಡು ಎಷ್ಟು ಕೊಡ್ಬೇಕು? ರೌಂಡ್ ಆಯ್ತು 1000 ರೂಪಾಯಿ. 21 ಬಾಲ್ಸ್ ಆಡೇ ಇಲ್ವಲ್ಲ ನಾನು. ಆಲ್ರೆಡಿ ಜಾಸ್ತಿ ಆಗೋಯ್ತು, ಅದಕ್ಕೇ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ಸ್ಟಾರ್ಟಿಂಗಿಂದಾನೇ ಜಾಸ್ತಿ ಬಾಲ್ ಕೊಟ್ಬಿಟ್ಟೆ. ನಿಜ. 205 ಬಾಲ್ ಕೊಟ್ಕೊ ಬಂದಿದ್ದು ನಿಮ್ಗೆ. ಅವಾಗ ಲೆಕ್ಕ ಹಾಕೊಡ್ರಿ ಎಷ್ಟಾಯ್ತು ನೋಡಿ. ನೋಡ್ ಬರ್ಲಿ. ಯಾವ್ದು ಬೇಕು ಸೆಲೆಕ್ಟ್ ಮಾಡಿ. ಬರೀ ಇನ್ನೊಂದು 800 ರೂಪಾಯಿಗೆ ಆಡ್ಬಿಟ್ಟು ತಗೊಂಡ್ಲಾ? ಮುಗೀತು ಅಷ್ಟೇ, ಕೊಡಲ್ಲ. 1 ಪ್ರೈಸ್ ಪರ್ ಡೇ ಅಷ್ಟೇ. ಯಾಕಂದ್ರೆ ಹ್ಯಾಂಡ್ ಬಾಲ್ ಅವ್ನಿಗೂ ಅವ್ರು ಇಷ್ಟೊತ್ತು ಕೊಡೋದೇ ಹೆಚ್ಚು. ಒಂದು ಗಿಫ್ಟ್ ಒಂದು ಡಾಲ್ ಬಂದ್ಮೇಲೆ ಮುಗೀತೆ, ಅದ್ರ ಮೇಲೆ ಎಕ್ಸ್ಟೆಂಡ್ ಅಯ್ಯೋ ಕೊಡೋದು. ನೀನು ಯಾರ ಕಡೆನಯ್ಯ? ಇಲ್ಲ ಹೇಳ್ತಿರೋದು ರೂಲ್ಸ್ ಇರೋದು. ಯಾಕಂದ್ರೆ ಅವ್ರು ನಿಮ್ಗೆ ಅಷ್ಟೇ ಚಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಗೈಸ್, 1000 ರೂಪಾಯಿಗೆ ಸೋತಿದ್ದೀನಿ ಅಂತ ಹೇಳಿದ್ರೆ ಮುಗೀತು. ಬ್ರೋ ಇರಿ ನಾನು ಬರ್ತೀನಿ ಇರಿ. ಗೈಸ್ ನೋಡಿ, ಶಾಪಿಂಗ್ ಮಾಡ್ಕೊಂಡು ಹೆಂಗೆ ಹೋಗ್ತಾ ಇದೀವಿ. ಅವ್ರ ಕೈಯಲ್ಲಿ 2 ಮ್ಯಾಟು, ಗೊಂಬೆಗಳು, ಆ ಕಡೆ ಮಸಾಜರು. ಎಷ್ಟು ಖರ್ಚು ಮಾಡಿದ್ರಿ ಸರ್?
ನೋಡಿದ್ರ ಗೈಸ್? ಹೊಡೆದಾಕ್ತೀನಿ ಎಲ್ಲ ಹಾಕಿದ್ರೆ 100% ಎಲ್ಲ ಹಾಕ್ತೀನಿ. ಅಲ್ಲ ಅಷ್ಟು ಜಿದ್ದು ಬಿದ್ದಿದ್ರಲ್ಲ ನೀವು. ಗೆದ್ದಿಲ್ವಾ ಏನ್ನ ಬೊಂಬೆನ ಆಟ ಆಡಬಾರ್ದು ಗೊತ್ತಾಗಲ್ವಾ? ದೂರದಲ್ಲಿ ಆಡ್ದೆ ಅಲ್ವಾ? ಅವ್ರು ಕರ್ಕೊಂಬಂದಿದ್ರೆ ಹೊಡೆದು ಕರ್ಕೊಂಡು ಹೋಗಿರೋರು ಬಂದ್ರು ರೀ ಅಂತ ಮಾಡ್ಬಿಟ್ಟೆ ಅವತ್ತು. ಅಲ್ಲ ಈಗ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನಲ್ಲ ನಮ್ಮನ್ನಂತಾರ ಆಮೇಲೆ ನಾನು ಹೇಳ್ತೀನಿ, ವಿನಯ್ ಹೇಳ್ಕೊಟ್ಟಿದ್ದು ನನಗೆ. ಬಾಯ್ ಬ್ರೋ. ಬಾಯ್ ಬ್ರೋ, ಸಿಗೋಣ. ಮಿಸ್ ಯು ಗೈಸ್. ನಮ್ಮನ್ನ ಬಿಟ್ಟು ಗುಜರಾತ್ಗೆ ಹೋಗ್ತಾ ಇದ್ದಾರೆ. ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ. ಹುಷಾರು. ಹಾಕಿ ಅದನ್ನ ಮ್ಯಾಟ್ರು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಮಿಕ್ಕಿದ್ದು ಏನು ಐತೆ ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಲ್ಯಾಂಪ್ ಯಾವಾಗ ಫಿಟ್ ಮಾಡ್ಕೊಡ್ತೀರಾ? ಬರ್ತೀನಿ, ನೀವು ಬನ್ನಿ ಫಸ್ಟ್ ಬೇಗ. ಯಾವಾಗ ಬರ್ತೀರಾ? ಶನಿವಾರ ಭಾನುವಾರ ಸೋಮವಾರನೇ ಸಿಗೋದು. ಸಿಗೋಣ ಆದಷ್ಟು ಬೇಗ. ಬಾಯ್ ಗುಡ್ ನೈಟ್. ಬಾಯ್ ಹ್ಯಾಪಿ ಜರ್ನಿ. ಬಾಯ್ ಬ್ರೋ. ಓಕೆ ಗೈಸ್, ವಿನಯ್ನ ಅವ್ರ ಮನೆ ಹತ್ರ ಡ್ರಾಪ್ ಹಾಕಿ ಇವಾಗ ಅಲ್ಲಿಂದ ನಮ್ಮ ಮನೆಗೆ ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಕೆಲಸಗಳೆಲ್ಲ ಮುಗಿಸಿ ನಾನು ಇವಾಗ ಮಲಗೋ ಅಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ 2:15 ಆಗಿದೆ ಗೈಸ್. 2:15 ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬೇರೆ ನಾನು ಚೆನ್ನಾಗಿ ಬ್ಯಾಟಿಂಗ್ ಬೇರೆ ಮಾಡಿಬಿಟ್ಟಿದ್ದೀನಿ ಗೈಸ್. ಡಯಟನ್ನು ಅದು ನೋಡಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ ಆಚೆ ಹೋದಾಗ ಕಾಂಟೆಂಟ್ಗೋಸ್ಕರ ಇವು ಮಾಡಲೇಬೇಕಾಗುತ್ತೆ. ಬಟ್ ಖುಷಿ ವಿಚಾರ ಏನಂತ ಹೇಳಿದ್ರೆ ಯಾವುದೇ ರೀತಿ ಸ್ವೀಟ್ ತಿಂದಿಲ್ಲ ಆ್ಯಂಡ್ ಚಿಕನ್ ತಿಂದಿದ್ದೀನಿ. ದುಃಖದ ವಿಚಾರ ಏನಂತ ಹೇಳಿದ್ರೆ ಎಣ್ಣೆಲಿ ಕರೆದಿರೋ ಚಿಕನ್ ತಿಂದಿದ್ದೀನಿ. ಅದೊಂದೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 100% ಎಲ್ರಿಗೂ ನಕ್ಕಿರ್ತೀರ. ಅಟ್ಲೀಸ್ಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ಡಿಸರ್ವ್ ಎ ಲೈಕ್ ಮತ್ತು ನಿಮ್ಮ ಪ್ರೀತಿಯ ಒಂದು ಕಮೆಂಟ್. 100% ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.